ಕಾರಿಗೆ ಬೆಂಕಿ ಹೊತ್ತಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನ ಆಗಿದ್ದಾರೆ. ಧಾರವಾಡದ ಅಣ್ಣಿಗೇರಿ ಹೊರವಲಯದಲ್ಲಿ ಆಗಿರುವಂಥ ಅಪಘಾತ ಇದು. ಮೊನ್ನೆ ತಾನೇ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅದಾದ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿ ದಾರುಣ ಅಂತ್ಯ ಕಂಡಿದ್ದಾರೆ. ಹಾವೇರಿ ಲೋಕಾಯುಕ್ತದಲ್ಲಿ ಇವರು ಇನ್ಸ್ಪೆಕ್ಟರ್ ಆಗಿದ್ದರು. ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ ಕಾರು. ಅದಾದಮೇಲೆ ಧಗಧಗನೆ ಹೊತ್ತು ಉರಿದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ I-20 ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಪಂಚಾಕ್ಷರಯ್ಯ ಸಾಲಿಮಠ್ ಇವ್ರ ಹೆಸರು. ಬಹಳ ಖಡಕ್ ಆಫೀಸರ್ ಅಂತ ಕೇಳ್ಪಟ್ವಿ. ಸೃಜನಶೀಲತೆ, ಸರಳತೆ ಇತ್ತು ಮತ್ತು ದಕ್ಷ ಅಂತ ಹೇಳ್ತಾ ಇದ್ದಾರೆ ಜನ ಅಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದಾರೋ. ನೋಡಿ, ಪಂಚಾಕ್ಷರಯ್ಯ ಸಾಲಿಮಠ್ ಇವರೇ ನೋಡಿ. ಹಾವೇರಿಯಿಂದ ಹುಬ್ಬಳ್ಳಿ ಮಾರ್ಗವಾಗಿ ಗದಗ ಹೊರಟಿದ್ರು ಇವರು. ಯಾಕಂದರೆ ಗದಗ ಅವರು ಊರದು, ಅಲ್ಲಿ ಎಲ್ಲರೂ ಇದ್ದಾರೆ, ಅವ್ರ ಫ್ಯಾಮಿಲಿಯವರು. ಪಂಚಾಕ್ಷರಯ್ಯ ಸಾಲಿಮಠ್ ಈಗ ಸಜೀವವಾಗಿ ದಹನ ಆಗಿದ್ದಾರೆ. ನೋಡ್ತಾ ಇದ್ದೀವಿ ಅವರು ಕಾರು ಹೊತ್ತಿರುವುದನ್ನು. ಬಹುಶಃ ಈ ಕಾರು ಡಿವೈಡರ್ ಗುದ್ದಿ ಅದಾದಮೇಲೆ ಬಹಳ ದೂರ ಅಪ್ಪಳಿಸಿ ಬಿದ್ದಿದೆ ಅಂತ ಹೇಳ್ಬೋದು ಕಂದಕಕ್ಕೆ. ಅವ್ರಿಗೆ ಹೊರಗಡೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಅದಾದಮೇಲೆ ಕಾರು ಪಲ್ಟೆ ಆದಮೇಲೆ ಗೊತ್ತಲ್ವಾ, ಅದು ಪೆಟ್ರೋಲ್ ಟ್ಯಾಂಕ್ ಓಪನ್ ಆಗಿ ಅಲ್ಲಿ ಸಹಜವಾಗಿ ಬ್ಲಾಸ್ಟ್ ಆಗುತ್ತೆ ಅಥವಾ ಬೆಂಕಿ ಹೊತ್ಕೊಳ್ಳುತ್ತೆ. ಇವ್ರಿಗೆ ಒಳ್ಳೆಯ ಆಫೀಸರ್ ಅಂತ ಹೆಸರಿತ್ತು. ಕಲಬುರಗಿಯಲ್ಲಿ ಕೆಲಸ ಮಾಡಿದಾರಂತೆ, ಬೈಲಹೊಂಗಲದಲ್ಲಿ ಮತ್ತು ಗದಗ್ನಲ್ಲಿ ಇನ್ಸ್ಪೆಕ್ಟರ್ ಆಗಿ, ಜೊತೆಗೆ ಬೆಂಗಳೂರಿನಲ್ಲೂ ಕೂಡ, ಬೆಂಗಳೂರು ಲೋಕಾಯುಕ್ತದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಬ್ಬರೇ ಹೋಗ್ತಾಯಿದ್ರು I-20 ಕಾರ್ನಲ್ಲಿ. ನೋಡಿ, ಕಾರ ಕಂಪ್ಲೀಟಾಗಿ ದಹನ ಆಗಿದೆ. ಕುಟುಂಬಸ್ಥರ ಆಕ್ರಂದನ ಕೂಡ ಸುದ್ದಿ ತಿಳಿತಾ ಇದ್ದಂತೆ ಮುಗಿಲು ಮುಟ್ಟಿತು. ಇಲ್ಲೆಲ್ಲ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಜನಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರಂತೆ ಅವರ ಸಿಬ್ಬಂದಿ. ಈಗ ಲೋಕಾಯುಕ್ತ ಸಿಬ್ಬಂದಿ ಅವ್ರ ಜೊತೆ ಕೆಲಸ ಮಾಡಿದಂಥವರು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲೇ ತಮ್ಮ ವಿಶೇಷ ಸ್ಟೈಲ್ನಿಂದ ಇವರು ಗುರುತಿಸಿಕೊಂಡಿದ್ರು. ಆ ಖಡಕ್ ಲುಕ್ ಆಗಿರ್ಬೋದು, ಅವರ ಮೀಸೆಯ ಸ್ಟೈಲ್ ಆಗಿರ್ಬೋದು, ಆ ಗತ್ತು ಗಾಂಭೀರ್ಯ ಆಗಿರ್ಬೋದು, ಮತ್ತು ಜನಪರವಾದಂಥ ಕೆಲಸಗಳು ಮತ್ತು ಬಹಳ ಕಾರ್ಯಾಚರಣೆಗಳಲ್ಲಿ ಲೋಕಾಯುಕ್ತ ರೇಡ್ ಆದಂಥ ಸಂದರ್ಭದಲ್ಲಿ ಇವ್ರ ನೇತೃತ್ವದಲ್ಲಿ ಹಲವು ಕಾರ್ಯಾಚರಣೆಗಳು ಆದಂಥ ಉದಾಹರಣೆಗಳಿದ್ದಾವೆ. ಆದರೆ ನೋಡಿ, ದುರಾದೃಷ್ಟವಶಾತ್ ಕಾರು ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿದೆ. ರಸ್ತೆಯಿಂದ ಅಂದರೆ ಡಿವೈಡರ್ನಿಂದ ಸ್ವಲ್ಪ ದೂರ ಹೋಗಿನೇ ಬೆಂಕಿ ಹೊತ್ಕೊಂಡಿದೆ. ಅವ್ರಿಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಸ್ಥಳೀಯರು ಅವ್ರನ್ನ ಬಚಾವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಅಲ್ಲಿ ಇದ್ದಂಥವರು ಮಮ್ಮಲ ಮರುಗಿದ್ರು. ಪೊಲೀಸ್ ಆಫೀಸರ್ ಅಂತ ಗೊತ್ತೇ ಇರಲಿಲ್ಲ. ಅದಾದ ಮೇಲೆ ಗೊತ್ತಾಯಿತು. ನೋಡಿ, ಅಪಘಾತಗಳು ಯಾವಾಗ ಹೇಗೆ ಯಾವಾಗ ಸಂಭವಿಸುತ್ತೆ ಅಂಥೇಳಿ ಹೇಳಿ ಕೇಳಿ ಬರೋದಿಲ್ಲ. ಇವರು ಪೊಲೀಸು ಅಥವಾ IAS ಆಫೀಸರು ಅಂತೇಳಿ. ಬಟ್ ನಮಗನ್ನಿಸ್ತಾ ಇದೆ ಬಹಳ ವೇಗವಾಗಿ ಗಾಡಿ ಓಡಿಸ್ತಾ ಇದ್ರು ಅಂತ. ಅಪಘಾತ ಆಗಲಿಕ್ಕೆ ಕಾರಣ ಸಹಜವಾಗಿ ಜಾಸ್ತಿ ಅದೇ ಇರುತ್ತೆ, ಓವರ್ ಸ್ಪೀಡಲ್ಲಿ ಓಡಿಸ್ತಾ ಇದ್ರು ಅಂತ ಅನಿಸುತ್ತೆ. ಸರಿ, ಟೋಲ್ ನಂಬರ್ ಇಲ್ಲ, 11 ಯಾರದಾರಲ್ಲಿ ಅದ್ರೊಳಗೆ ಅದಾರ ಏನಾಯ್ತು ನೋಡ್ರಿ ಅದು. ಏ ತಳಗ ಹೇಳಿದ್ರಿ ಗಾಡಿ ಅದನ್ನ, ಅಲ್ಲಿಂದ ಹೇಳಿದ್ರಿ ಗಾಡಿ ಅದನ್ನ. ಜಲ್ದಿ ಬಾ ಅಂತಲ್ರಿ, ಇಲ್ಲೇ ಇದ್ರ ಕಡೆ ಟೋಲ್ದವ್ರ ಇಮಿಡಿಯೇಟ್ಲಿ ಬರ್ತಾರ. ಟೋಲ್ದವ್ರು ಬರ್ತಾರ. ಅಯ್ಯೋ, ಕಾರಿಗೆ ಬೆಂಕಿ ಅಂತನ್ರಿ, ಯಾರದಾರ ಅಂತನ್ರಿ ಅದ್ರೊಳಗ.